ಮಳೆ ಅನ್ನೋದು ಕೆಲವರಿಗೆ ಸಂಭ್ರಮ, ಕೆಲವರಿಗೆ ಸಂಕಷ್ಟ. ಒಂದು ರೀತಿ ಅವರಿಗೆ ಈ ಜೀವನ್ ಮರಣದ ಹೋರಾಟ ಅಂತೆಲ್ಲ ನಾವು ಕೇಳ್ತೀವಲ್ಲ, ಅದೇ ರೀತಿ ಡೂ ಆರ್ ಡೈ ಇದನ್ನ ಮಾಡಲೇಬೇಕು ಅನ್ನೋ ಸ್ಥಿತಿಗೆ ತಲುಪಿದವರು ಮಾಡೋ ಸಾಹಸಗಳಿದೆಯಲ್ಲ, ಅದು ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಇದು ಉದಾಹರಣೆ. ಪರೀಕ್ಷೆ ಬರೆಯೋದಕ್ಕೆ ಉಕ್ಕಿ ಹರಿತಾ ಇದ್ದ ನದಿಯನ್ನೇ ಯುವತಿ ದಾಟಿದ್ದಾರೆ. ಪ್ರಾಣದ ಹಂಗು ತೊರೆದು ನದಿ ದಾಟ್ತಾ ಇದ್ದಾರೆ ಗ್ರಾಮಸ್ಥರು. ನಿರಂತರ ಮಳೆಯಿಂದಾಗಿ ಕಾಗಿಣ ನದಿ ಉಕ್ಕಿ ಹರಿತಾ ಇದೆ. ಕರೆಕ್ಟಾಗಿ ಅಲ್ಲೊಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ವ್ಯವಸ್ಥೆನೋ ಅಥವಾ ಒಂದು ನಾರ್ಮಲ್ ಆಗಿ ಒಂದು ಬ್ರಿಡ್ಜ್ ಇದ್ದಿದ್ದರೆ ಈ ಥರದ ವ್ಯವಸ್ಥೆಗಳು ಇರ್ತಿರ್ಲಿಲ್ಲ. ನೋಡ್ತಾ ಇದ್ದೀರಾ, ವರ್ಷ ಇದೇ ಪರಿಸ್ಥಿತಿ. ಎಲ್ಲಿ ತನಕ ಅಲ್ಲಿ ನೀರು ಹರಿತಾ ಇದೆ, ನೀರು ನಿಂತಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಪ್ರವಾಹದ ನೀರಿನಲ್ಲೇ ದಾಟ್ಕೊಂಡು ಹೋಗಬೇಕು, ಇಲ್ಲಾಂದರೆ ಸುತ್ತಾಕೊಂಡು ಹೋಗಬೇಕು. ಎಕ್ಸಾಮಿಗೆ ಟೈಮ್ ಆಗುತ್ತೆ. ಸುಮಾರು ಜನ ಹೇಳ್ಬೋದು, ಮುಂಚೆನೇ ಗೊತ್ತಿರಲಿಲ್ವಾ ಹಾಗಾದ್ರೆ ಈ ಪರಿಸ್ಥಿತಿ ಅಂತ. ರಾತ್ರೋರಾತ್ರಿ ಮಳೆ ಸುರಿದು ಅಧ್ವಾನಗಳಾದರೆ ಅವ್ರಿಗೇನು ಗೊತ್ತಿರುತ್ತೆ. ಮತ್ತು ಇದು ಅಪಾಯಕಾರಿ. ಕೆಳಗಡೆ ಅಲ್ಲಿ ರೋಡ್ ಇದೆಯಾ ಅಥವಾ ರೋಡು ಕಿತ್ಕೊಂಡು ಹೋಗಿದೆಯಾ ಏನು ಅನ್ನೋದು ಗೊತ್ತಾಗಲ್ಲ, ಅಂದಾಜು ಆಗಲ್ಲ. ಅಪಾಯಕ್ಕೆ ಆಹ್ವಾನ ಕೊಡೋ ರೀತಿ ಇದೆ. ಬಟ್ ಆ ಕ್ಷೇತ್ರದ ಜನಪ್ರತಿನಿಧಿಗಳು ಅಂತ ಅನಿಸ್ಕೊಂಡವರು ಇದನ್ನೆಲ್ಲ ನೋಡಲ್ವಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ನಮಗೆ. ಇನ್ನೂ ನಾವು ಮೂಲಭೂತ ಸೌಕರ್ಯದ ಬಗ್ಗೆನೇ ಮಾತಾಡಬೇಕಾ ಸ್ವತಂತ್ರ ಬಂದು ಇಷ್ಟು ದಶಕಗಳಾದ್ಮೇಲೂ ಅನ್ನೋದು ಪ್ರಶ್ನೆ. ಎಲ್ಲೋ ಒರಿಸ್ಸಾದಲ್ಲಾದರೆ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡ್ತಾರಪ್ಪ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಪ್ರತಿ ವರ್ಷ ಕೂಡ ಕಾಗಿಣ ನದಿ ಉಕ್ಕಿ ಹರಿಯೋದು, ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗೋದನ್ನ ನಾವು ನೋಡ್ತಾನೆ ಇದ್ದೀವಿ. ಇವತ್ತು ಅದೇ ಪರಿಸ್ಥಿತಿ ಚೇಂಜ್ ಆಗಿಲ್ಲ. ಅಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಮನಸ್ಸೇ ಇಲ್ವಾ ಅವ್ರಿಗೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಈಗ ಈ ಯುವತಿ ಮತ್ತು ಗ್ರಾಮಸ್ಥರು ಹೇಳ್ಕೊಳ್ಳೋದೇನು, ಈ ಥರದ ದಿನಾಗ್ಲೂ ಸವಾಲಿರುತ್ತಂತ ಅವ್ರಿಗೆ ಏನೇನು ಮಾಹಿತಿ ಇದೆ? ಹೌದು ಮಮತಾ, ಪ್ರತಿ ಬಾರಿ ಕೂಡ ಮಳೆ ಬಂದ್ರೆ ಸಾಕು ಕಲಬುರಗಿ ಜಿಲ್ಲೆಯ ಕಾಗಿಣ ನದಿ ಉಕ್ಕಿ ಹರಿಯುತ್ತೆ. ಇದರ ಪರಿಣಾಮವಾಗಿ ಸೇಡಂ ಮತ್ತು ಅದೇ ರೀತಿ ಚಿತ್ತಾಪುರ ಈ ಎರಡು ತಾಲೂಕಿನಲ್ಲಿರುವ ಹಲವು ಗ್ರಾಮಗಳ ಒಂದು ಸೇತುವೆಗಳು ಕೂಡ ಮುಳುಗಡೆ ಆಗುತ್ತೆ. ಸೊ ಅದಕ್ಕೆ ಈಗ ಕಲಬುರಗಿಯ ಒಂದು ಸೇಡಂ ತಾಲೂಕಿನ ಸಂಗಾವಿ ಸೇತುವೆ ಏನಿದೆ, ಆ ಒಂದು ಗ್ರಾಮದ ಬಳಿ ಇರುವಂತಹ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಜಲಾವೃತ ಆದ ಪರಿಣಾಮ ಏನಂದ್ರೆ, ಆ ಒಂದು ಗ್ರಾಮದ ಏನು ರಾಣಿ ಎಂಬ ವಿದ್ಯಾರ್ಥಿನಿ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾಗಿದ್ದು, ಆಕೆ ಪರೀಕ್ಷೆ ಬರೆಯಲು ಹೋಗ್ಲೇಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯತೆ ಎದುರಾಗಿತ್ತು. ಸೊ ಹೀಗಾಗಿ ಅವಳ ತಂದೆಯ ಒಂದು ಸಹಾಯವನ್ನು ಪಡೆದು ಏನಂದ್ರೆ, ತುಂಬಿ ಹರಿತಾ ಇರುವ, ಅಂದ್ರೆ ಸೊಂಟದ ಮಟ್ಟಿಗೂ ಕೂಡ ತುಂಬಿ ಹರಿತಾ ಇರುವಂತಹ ನದಿಯ ಮಧ್ಯೆ ಏನಂದ್ರೆ ಪರೀಕ್ಷೆ ಬರೆಯಲು ಆ ಸೇತುವೆ ದಾಟಿ ಈಗ ಆ ಒಂದು ಸೇಡಂ ಪಟ್ಟಣಕ್ಕೆ ಹೋಗಿ ಪರೀಕ್ಷೆ ಬರೆದಿದ್ದಾಳೆ. ಸೊ ಆ ಒಂದು ವಿದ್ಯಾರ್ಥಿನಿ ಮತ್ತು ಆಕೆಯ ತಂದೆ ಇಬ್ಬರು ಕೂಡ ನದಿ ದಾಟಿ ಆ ಕಡೆ ಹೋಗುವಂತಹ ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸೊ ನಿನ್ನೆಯಿಂದಲೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಸೇಡಂ, ಚಿಂಚೋಳಿ ಮತ್ತು ಚಿತ್ತಾಪುರ ಈ ಒಂದು ಮೂರು ತಾಲೂಕುಗಳ ಹಲವು ಗ್ರಾಮಗಳಲ್ಲಿ ಇಂತಹ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ, ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಸೊ ಸಂಗಾವಿ ಗ್ರಾಮದಲ್ಲಿರುವಂತಹ ಆ ಒಂದು ಸೇತುವೆ ಏನಿದೆ, ಅದು ಅತ್ಯಂತ ಕೆಳಭಾಗದಲ್ಲಿ ಅಥವಾ ಆ ಒಂದು ಸೇತುವೆಯನ್ನು ಅಪ್ಗ್ರೇಡ್ ಮಾಡಿ ಏನಂದ್ರೆ ಮೇಲ್ಸೇತುವೆ ಮಾಡಬೇಕು ಅನ್ನೋದು ಆ ಒಂದು ಗ್ರಾಮಸ್ಥರ ಬೇಡಿಕೆ ಆಗಿದೆ. ಮಮತಾ, ಆಲ್ರೈಟ್, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮ ಮಾಹಿತಿಗಾಗಿ.